ಶಾರ್ಟ್ ಸೀರೀಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮಾರ್ಕೆಟಲ್ಲಿ ಬರುವಂಥ ಡಿಫ್ರೆಂಟ್ ಸೈಕಲ್ಸ್ ಅಥವಾ ಮಾರ್ಕೆಟಿನ ಘಟ್ಟಗಳು ಅಂತ ಕರಿತಾ ಹೋಗ್ಬೋದು, ಡಿಫ್ರೆಂಟ್ ಫೇಸ್ ಅಂತ ಹೇಳ್ತಾ ಹೋಗ್ಬೋದು. ಒಂದೇ ಥರ ಇರೋದಿಲ್ಲ ಅಲ್ವಾ ಮಾರ್ಕೆಟು, ಒಂದೊಂದ್ಸಲ ಮೇಲೆ ಹೋಗುತ್ತೆ, ಕೆಳಗಡೆ ಬರುತ್ತೆ, ಆದರೆ ಒಂದು ಪ್ಯಾಟರ್ನ ಮಾಡ್ಕೊತಾ ಹೋಗುತ್ತೆ. ಅದನ್ನ ಐಡೆಂಟಿಫೈ ಮಾಡಿ 4 ಇಂಪಾರ್ಟೆಂಟ್ ಘಟ್ಟಗಳಾಗಿ ಅದನ್ನ ವಿಂಗಡಿಸಿದ್ದಾರೆ. ಅದು ಯಾವುದು ಅಂತ ತಿಳಿತಾ ಹೋಗೋಣ. ನೋಡಿ, ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ ಆಲ್ರೆಡಿ ಗ್ರಾಫಲ್ಲಿ ಮೊದಲನೇದಾಗಿ ಲಾಂಗ್ ಬಿಲ್ಡಪ್ ಅಂತ ಕಾಣಿಸ್ತಾ ಇದೆ, ಅದಾದಮೇಲೆ ಲಾಂಗ್ ಅನ್ವೈಂಡಿಂಗ್ ಅಂತ ಆಗ್ತಾ ಇದೆ, ಆಮೇಲೆ ಶಾರ್ಟ್ ಬಿಲ್ಡಪ್ ಆಗ್ತಾ ಇದೆ, ಆಮೇಲೆ ಶಾರ್ಟ್ ಕವರಿಂಗ್ ಆಗ್ತಾ ಇದೆ, ಮತ್ತೆ ತಿರ್ಗಾ ಲಾಂಗ್ ಬಿಲ್ಡಪ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ಇದನ್ನ ಡಾವ್ ಥಿಯರಿನಲ್ಲಿ ನಾವು ಅಕ್ಯುಮುಲೇಷನ್ ಫೇಸು, ಡಿಸ್ಟ್ರಿಬ್ಯೂಷನ್ ಫೇಸ್ ಅಂತ ಈ ರೀತಿ ಆ ಥರ ಫೇಸ್ ಅಂತ ಕರೀತಾರೆ. ಆದರೆ ಆ್ಯಕ್ಚುಯಲ್ ಪ್ರೈಸು, ವಾಲ್ಯೂಮು, ಓಪನ್ ಇಂಟ್ರೆಸ್ಟ್ ಈ ಭಾಷೆ ಇಟ್ಕೊಂಡು ಒಬ್ಬ ಟ್ರೇಡರ್ ಮತ್ತು ಇನ್ವೆಸ್ಟಿಗೆ ಸಾಮಾನ್ಯವಾಗಿ ಈ ಥರ ಟರ್ಮ್ಸ್ಗಳನ್ನು ನೀವು ಮಾರ್ಕೆಟ್ನಲ್ಲಿ ಕೇಳ್ತಾನೆ ಇರ್ತೀರಾ. ಇಲ್ಲಿ ಒಂದು ಲಾಂಗ್ ಅನ್ವೆಂಡಿಂಗ್ ಆಗ್ತಾ ಇದೆಯಂತೆ, ಶಾರ್ಟ್ ಕವರಿಂಗ್ ಆಗ್ತಾ ಇದೆ ಅಂತ. ಹಾಗಂದ್ರೆ ಏನು ಅಂತ ನಿಮಗೆ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಅದ್ರ ಬಗ್ಗೆ ತಿಳಿಸ್ಕೊಡುವಂಥ ಪ್ರಯತ್ನ ಇವತ್ತಿನ ಶಾರ್ಟ್ ಸೀರೀಸ್ ಆಗಿರುತ್ತೆ. ಏನು ಇದು ಈ ಡಿಫ್ರೆಂಟ್ ಫೇಸು ಅಂತ ನೀವು ನೋಡಬೇಕು ಅಂದರೆ ಇದರಲ್ಲೇ ನಿಮಗೆ ಸಾಕಷ್ಟು ಗೊತ್ತಾಗ್ತಾ ಹೋಗ್ತಾ ಇದೆ ಈ ಗ್ರಾಫನ್ನು ನೋಡಿದ್ರೆ. ಬಟ್ ಅದ್ರ ಹಿಂದೆ ಒಂದಿಷ್ಟು ವಿಷಯಗಳು ಅಡಗಿರುತ್ತೆ. ಅದೇನು ಅಂತ ನೋಡ್ತಾ ಹೋಗೋದಾದ್ರೆ, ನೋಡಿ, ಯಾವಾಗಲೂ ನಾವು ಒಬ್ಬ ಇನ್ವೆಸ್ಟರ್ ಆಗಿ ನಾವು ನೋಡ್ತಾ ಬರೋದಾದ್ರೆ ಪ್ರೈಸು ಜೊತೆಗೆ ಒಳ್ಳೆ ವಾಲ್ಯೂಮ್ ಜೊತೆ ಬಂದಿದೆ ಅಂತಂದರೆ, ಅದು ಮೇಲ್ಗಡೆ ಹೋಗ್ತಾ ಇದೆ ವಿತ್ ಒಳ್ಳೆ ವಾಲ್ಯೂಮ್ ಬಂದಿದೆ ಅಂದರೆ ಅರ್ಥ ಏನು ಅಂತ, ಅಲ್ಲಿ ಒಂದು ಬೈಯಿಂಗ್ ಸೆಂಟಿಮೆಂಟ್ ಆಗ್ತಾ ಇದೆ, ಅಲ್ಲಿ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಅಂತ ಮಾತಾಡ್ತಾ ಇರ್ತೀವಿ. ಯಾಕೆಂದರೆ ಮಾರ್ಕೆಟ್ ಯಾವಾಗಲೂ ಡಿಮ್ಯಾಂಡ್ ಮತ್ತು ಸಪ್ಲೈ ಮೇಲೆ ಆಗ್ತಾ ಇರುತ್ತೆ. ಡಿಮ್ಯಾಂಡ್ ಯಾವಾಗ ಬರುತ್ತೆ, ಜಾಸ್ತಿ ಜನ ಬೈ ಮಾಡೋಕ್ಕೆ ಅಂತ ಬರ್ತಾ ಇದ್ದಾರೆ ಅಂದರೆ ಅದಕ್ಕೆ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ, ಆಗ ಮಾರ್ಕೆಟ್ ಪ್ರೈಸು ಮೇಲೆ ಹೋಗ್ತಾ ಹೋಗುತ್ತೆ. ಅದೇ ರೀತಿ ಯಾರಾದರೂ ತುಂಬ ಜನ ಕೊಡಕ್ಕೆ ಬರ್ತಾ ಇದ್ದಾರೆ, ಯಾರು ಡಿಮ್ಯಾಂಡ್ ಜಾಸ್ತಿ ಇಲ್ಲ, ಸಪ್ಲೈನೇ ಜಾಸ್ತಿ ಇದೆ, ಮಾರೋರೇ ಜಾಸ್ತಿ ಇದ್ದಾರೆ ಅಂದರೆ ಸಪ್ಲೈ ಜಾಸ್ತಿ ಆಯಿತು, ಡಿಮ್ಯಾಂಡ್ ಇಲ್ಲ, ಹಾಗಾಗಿ ಸ್ಟಾಕ್ ಪ್ರೈಸು ಕೆಳಗಡೆ ಬೀಳ್ತಾ ಹೋಗುತ್ತೆ. ಇದು ಡಿಮ್ಯಾಂಡ್ ಸಪ್ಲೈದು ಬೇಸಿಕ್ ಇರುವಂಥದ್ದು, ನಿಮಗೆ ಗೊತ್ತಿರುವಂಥದ್ದು. ಅದ್ರ ಜೊತೆಗೆ ಒಬ್ಬ ಟ್ರೇಡರ್ ಅಂತ ಬರೋದಾದ್ರೆ, ಎಸ್ಪೆಷಲಿ F&O ಟರ್ಮ್ಸಲ್ಲಿ ಅಂತ ನೀವು ನೋಡೋದಾದರೆ, ಓಪನ್ ಇಂಟ್ರೆಸ್ಟ್ ಕಂಪ್ಲೀಟ್ ಒಂದು ಆಪ್ಷನ್ ಚೈನ್ ಇರುವಂಥದ್ದೇ ಓಪನ್ ಇಂಟ್ರೆಸ್ಟ್ ಆಧಾರದ ಮೇಲೆ. ಇದ್ರ ಬಗ್ಗೆ ಯಾರಿಗಾರು ಗೊತ್ತಿಲ್ಲ ಅಂತಂದರೆ ಆಪ್ಷನ್ಸ್ ಎಕ್ಸ್ಪ್ಲೋರ್ಡ್ ಅಂತ ಒಂದು ಸ್ವಲ್ಪ ಅಡ್ವಾನ್ಸ್, ಅದು ಬಿಗಿನರ್ಸ್ ಆಗಿದ್ರೆ ಅಂತಂದರೆ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ ಸಿಂಪ್ಲಿಫೈಡ್ ಅಂತ ಒಂದು ಪ್ಲೇ ಲಿಸ್ಟ್ ಮಾಡಿದ್ದೀನಿ, F&O ಸಿಂಪ್ಲಿಫೈಡ್ ಅಂತ. ಸ್ವಲ್ಪ ಅಡ್ವಾನ್ಸ್ ಇದ್ದೀರಾ ಅಂತಂದರೆ, ಕ್ಲೀನಾಗಿ ಇನ್ನೂ ಹೆಚ್ಚಿಗೆ ತಿಳ್ಕೊಬೇಕು ಅಂತಂದರೆ ಆಪ್ಷನ್ಸ್ ಎಕ್ಸ್ಪ್ಲೋರ್ಡ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆ, ದಯವಿಟ್ಟು ಆ ಚಾನಲ್ನ ಚೆಕ್ಔಟ್ ಮಾಡಿ. ಆ ಪ್ಲೇ ಲಿಸ್ಟಲ್ಲಿ ಆಪ್ಷನ್ ಚೈನ್ ಅನಾಲಿಸಿಸ್ ಅಂತಲೇ ಒಂದು ವಿಡಿಯೋ ಇದೆ, ಅದರಲ್ಲಿ ಓಪನ್ ಇಂಟ್ರೆಸ್ಟ್ ಬಗ್ಗೆ ಮಾತಾಡಿದ್ದೀವಿ. ಅದು ಮೋರ್ ಓವರ್ ಸೆಲ್ಲರ್ಸ್ ಡೇಟಾ ಆಗಿರುತ್ತೆ, ಎಷ್ಟು ಕಾಂಟ್ರಾಕ್ಟ್ಗಳಿದೆ, ಈ ಕಾಂಟ್ರಾಕ್ಟ್ಗಳು ಆಗುವಂಥದ್ದು ಅದರ ಅಂಡರ್ಲೈಯಿಂಗ್ ಯಾವುದು ಇಂಡೆಕ್ಸ್ ಇದೆಯೋ, ಸ್ಟಾಕ್ ಇದೆಯೋ, ಅದ್ರ ಮೇಲೆ ಆ ಕಾಂಟ್ರಾಕ್ಟ್ಗಳು ನಿರ್ಧಾರ ಆಗ್ತಾ ಹೋಗುತ್ತೆ F&Oನಲ್ಲಿ. ಸೊ ಆ ಕಾಂಟ್ರಾಕ್ಟ್ಗಳು ಸೆಟಲ್ ಆಗದಲ್ಲೇ ಇರೋದು, ನೆಕ್ಸ್ಟ್ ಎಕ್ಸ್ಪೈರಿಗೆ, ಅಪ್ಕಮಿಂಗ್ ಎಕ್ಸ್ಪೈರಿಗೆ ಎಷ್ಟು ಕಾಂಟ್ರಾಕ್ಟ್ಗಳು ಉಳಿದಿದೆ ಅನ್ನೋದ್ರ ಮೇಲೆ, ಅಲ್ಲಿ ಒಂದು ಡಿಮ್ಯಾಂಡ್ ಇದೆಯೋ, ಜಾಸ್ತಿ ಆಕ್ಟಿವಿಟಿ ಆಗ್ತಾ ಇದೆ, ಓಪನ್ ಇಂಟ್ರೆಸ್ಟ್ ಜಾಸ್ತಿ ಇದೆ ಅಂದರೆ ಅಲ್ಲಿ ಜಾಸ್ತಿ ಒಂದು ಆಂಟಿಸಿಪೇಷನ್ ಮಾಡ್ತಾ ಇದ್ದಾರೆ. ಜಾಸ್ತಿ ಓಪನ್ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಅಲ್ಲಿ ಅಂತ ಏನು ಒಂದು ಬೆಳವಣಿಗೆ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಅಂತ ಈ ರೀತಿಯಾಗಿ ನೀವು ಅರ್ಥ ಮಾಡ್ಕೊಂಡು ಹೋಗ್ಬೋದು. ಈ ಒಂದು ಕೋರಿಲೇಷನ್ನಲ್ಲಿ ಆಸ್ ಎನ್ ಇನ್ವೆಸ್ಟರ್ಗೆ ಪ್ರೈಸು ಮತ್ತು ವಾಲ್ಯೂಮು ಜೊತೆಗೆ ಒಬ್ಬ ಟ್ರೇಡರ್ಗೆ ಓಪನ್ ಇಂಟ್ರೆಸ್ಟನ್ನು ಸೇರಿಸ್ಕೊಂಡು ಈ ಟರ್ಮ್ಗಳನ್ನು ಡಿಫೈನ್ ಮಾಡ್ತಾ ಹೋಗ್ತಾರೆ. ಮೊದಲನೇದಾಗಿ ಲಾಂಗ್ ಬಿಲ್ಡಪ್. ನೋಡಿ, ಲಾಂಗ್ ಬಿಲ್ಡಪ್ ಆಗಬೇಕು ಅಂತಂದರೆ ಏನಾಗಬೇಕು ಅಂತಂದರೆ, ನಮಗೆ ಸ್ಟಾಕಲ್ಲಿ ಒಂದು ಬೆಲೆ, ಯಾವುದೇ ಒಂದು ಸ್ಟಾಕ್ ಆಗಿರ್ಬೋದು ಅಥವಾ ಮಾರ್ಕೆಟ್ ಇಂಡೆಕ್ಸ್ ಆಗಿರ್ಬೋದು, ಅದರ ಬೆಲೆ ನಮಗೆ ಜಾಸ್ತಿ ಆಗ್ತಾ ಇರಬೇಕಲ್ವಾ. ಸೊ ಬೆಲೆ ಜಾಸ್ತಿ ಆಗ್ತಾ ಇರೋಂಥದ್ದು ಮೊದಲ ಮಾನದಂಡ ಆಗುತ್ತೆ. ಅಂದರೆ ಬೆಲೆ ಮೇಲ್ಗಡೆ ಹೋಗ್ತಾ ಇರಬೇಕು. ಬೆಲೆ ಮೇಲ್ಗಡೆ ಹೋಗ್ತಾ ಇದ್ದಾಗ ಅದ್ರ ಜೊತೆಗೆ ಏನಾಗಬೇಕು, ವಾಲ್ಯೂಮ್ ಕೆಳಗಡೆ ನೋಡ್ತಿರಲ್ಲ, ದಿನ ನಾವು ಚಾರ್ಟ್ ಸ್ಟಾಕಲ್ಲಿ ಮಾತಾಡ್ತೀವಲ್ಲ, ಆ ಕೆಳಗಡೆ ಬರುವಂಥ ವಾಲ್ಯೂಮ್ ಇರುತ್ತಲ್ಲ, ಆ ವಾಲ್ಯೂಮು ಕೂಡ ಜಾಸ್ತಿ ಆಗ್ತಾ ಇರಬೇಕು. ಜೊತೆಗೆ ಓಪನ್ ಇಂಟ್ರೆಸ್ಟ್ಗಳು ಕೂಡ ನಮಗೆ ಒಳ್ಳೆ ಸೈಜಲ್ಲಿ ಇರಬೇಕು. ಓಪನ್ ಇಂಟ್ರೆಸ್ಟು ಅದು ಎಷ್ಟು ಕಾಂಟ್ರಾಕ್ಟ್ ಇದೆ ಅಂತ ತೋರಿಸ್ತಾ ಇರುತ್ತೆ ಆಪ್ಷನ್ ಚೈನಲ್ಲಿ, ಅದು ಕೂಡ ನಿಮಗೆ ಜಾಸ್ತಿ ಇರಬೇಕು. ಜಾಸ್ತಿ ಇದೆ ಅಂತಂದರೆ ಇಲ್ಲಿ ಜಾಸ್ತಿ ಒಂದು ಆಂಟಿಸಿಪೇಷನ್ ನಡೀತಾ ಇದೆ, ಒಂದು ದೊಡ್ಡ ಆಕ್ಟಿವಿಟಿ ಆಗುತ್ತೆ ಅಂತ, ಜಾಸ್ತಿ ಜನ ಕಾಂಟ್ರಾಕ್ಟ್ನ ತೊಗೊತಾ ಇದ್ದಾರೆ ಅಂತ ಒಂದು ಪಾಸಿಟಿವ್ ಸೆಂಟಿಮೆಂಟ್ನ ತೋರಿಸುತ್ತೆ. ಈ ಥರ ಆಯಿತು ಅಂತಂದರೆ ಪ್ರೈಸು ಜಾಸ್ತಿ ಮೇಲಕ್ಕೆ ಹೋಗ್ತಾ ಇದೆ, ವಾಲ್ಯೂಮು ಜಾಸ್ತಿ ಬರ್ತಾ ಇದೆ, ಓಪನ್ ಇಂಟ್ರೆಸ್ಟು ಜಾಸ್ತಿ ಇದೆ ಅಂತಂದರೆ ಏನಾಗುತ್ತೆ, ಸ್ಟಾಕ್ ಮಾರ್ಕೆಟಲ್ಲಿ ಆ ಬೆಲೆ ಯಾವುದೋ ಒಂದು ಸ್ಟಾಕಿಂದ ಆಗಿರ್ಬೋದು, ಇಂಡೆಕ್ಸಿಂದ ಆಗಿರ್ಬೋದು, ಮೇಲೆ ಹೋಗ್ತಾ ಇರುತ್ತೆ. ಅಂದರೆ ಲಾಂಗ್ ಬಿಲ್ಡಪ್ ಆಗ್ತಾ ಇದೆ, ಅಂದರೆ ಇಲ್ಲಿ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇದೆ. ಸೊ ಮೇಲ್ಗಡೆ ಹೋದ್ರೂ ಜನ ಮೇಲ್ಗಡೆ ಬೈ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಹಾಗಾಗಿ ಇದೊಂದು ಅಪ್ವರ್ಡ್, ಒಂದು ಬುಲ್ಲಿಶ್ ಸೆಂಟಿಮೆಂಟ್ನ ತೋರಿಸುತ್ತೆ. ಇದು ಕಂಪ್ಲೀಟ್ ಬುಲ್ಲಿಶ್ ಸೆಂಟಿಮೆಂಟ್ನ ತೋರಿಸುತ್ತೆ, ಯಾಕಂದರೆ 3 ಗ್ರೀನ್ ಇದೆ ಅಲ್ವಾ. ಅದೇ ರೀತಿಯಾಗಿ ಲಾಂಗ್ ಅನ್ವೈಂಡಿಂಗ್ ಯಾವಾಗ ಆಗುತ್ತೆ, ಇಲ್ಲಿ ತೊಗೊಂಡಿರೋರು ಒಂದು ಝೋನ್, ಒಂದು ಟಾರ್ಗೆಟ್ ಅಂತ ಅಂದ್ಕೊಂಡಿರ್ತಾರೆ. ಆ ಟಾರ್ಗೆಟ್ ರೀಚ್ ಆಗುತ್ತೆ, ಅದಾದಮೇಲೆ ಏನು ಮಾಡ್ತಾರೆ, ಪೊಸಿಷನ್ಗಳನ್ನು ಸ್ಕ್ವೇರ್ ಆಫ್ ಮಾಡ್ಕೊಳಕ್ಕೆ ಬರ್ತಾ ಹೋಗ್ತಾರೆ. ಬಟ್ ಎಲ್ಲರಿಗೂ ಟಾರ್ಗೆಟ್ ಒಂದೇ ಇರುತ್ತಾ? ಇಲ್ಲ. ಯಾಕೆಂದರೆ ಇಲ್ಲಿ ತೊಗೊಂಡವರು ಇಲ್ಲಿ ಹೋದಾಗಲೇ ಎಕ್ಸಿಟ್ ಮಾಡ್ತಾ ಹೋಗ್ಬೋದು, ಅಥವಾ ಇಲ್ಲಿ ತೊಗೊಂಡೋದ್ರು ಇಲ್ಲಿಗೆ ಹೋದಾಗ ಎಕ್ಸಿಟ್ ಮಾಡ್ಬೋದು. ಈ ರೀತಿಯಾಗಿ ಸ್ವಲ್ಪ ವೆಯ್ಟ್ ಮಾಡಿ, ಅಥವಾ ಇಲ್ಲಿ ತೊಗೊಂಡವರು ಇಲ್ಲಿ ತನಕ ಹೋಗಿದೆ ನೋಡೋಣ, ಇನ್ನೂ ಮೇಲ್ಗಡೆ ಹೋಗೋಣ ಅಂತೇಳಿ ಒಂದು ಲೋಯರ್ ಮಾಡಿದಾಗ ಆಗ ಎಕ್ಸಿಟ್ ಮಾಡ್ತಾ ಹೋಗ್ಬೋದು. ಸೊ ಇದು ಸ್ವಲ್ಪ ನಿಧಾನವಾಗಿ ಆಗ್ತಾ ಹೋಗುತ್ತೆ, ಆದರೆ ಅಲ್ಲಿ ನಿಮಗೆ ಪ್ರೈಸು ಕಮ್ಮಿ ಆಗೋ ಥರದ್ದು ಬರ್ತಾ ಹೋಗುತ್ತೆ. ಸೊ ಲಾಂಗ್ ಅನ್ವೈಂಡಿಂಗಲ್ಲಿ ನಮ್ಗೆ ಏನಾಗ್ತಾ ಹೋಗುತ್ತೆ, ಪ್ರೈಸು ಕಮ್ಮಿ ಆಗ್ತಾ ಬರಬೇಕು. ಯಾಕೆಂತಂದರೆ ಅಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊತಾ ಇದ್ದಾರೆ, ಈಗ ಪ್ರೈಸು ಕಮ್ಮಿ ಆಗ್ತಾ ಬಂತು. ಅಂದರೆ ಇದು ರೆಡ್ಡಲ್ಲಿ ತೋರಿಸ್ತಾ ಇದ್ದೀನಿ, ರೆಡ್ ಅಂದರೆ ಮೇಲೆ ಹೋಗ್ತಿದೆ ಅಂತಲ್ಲ, ಬಟ್ ರೆಡ್ ಅಂತ ನಿಮ್ಗೆ ಗೊತ್ತಾಗುತ್ತೆ ಅಂತ. ಇಲ್ಲ ಬೇಕಾದರೆ ಇದನ್ನ ಟರ್ನ್ ಮಾಡಬೇಕು, ಇದರಲ್ಲಿ ಸ್ವಲ್ಪ ಕಷ್ಟ ಟರ್ನ್ ಮಾಡೋದು, ನೋಡೋಣ ಆಗುತ್ತಾ ಅಂತ. ಸೊ ಇದು ಪ್ರೈಸು ಕಮ್ಮಿ ಆಗ್ತಾ ಬರ್ತಾ ಇದೆ, ಈ ರೀತಿ ಇಟ್ಕೊಂಬೋಣ, ಬೆಸ್ಟ್ ಇದು. ಸೊ ಪ್ರೈಸ್ ಕಮ್ಮಿ ಆಗ್ತಾ ಹೋಯಿತು. ವಾಲ್ಯೂಮ್ ಏನಾಯ್ತು, ಇವಾಗ ಇಲ್ಲಿ ಎಲ್ಲಿ ಹೋದ್ರೂ ಮೇಲ್ಗಡೆ ಜನ ಬೈ ಮಾಡ್ತಾ ಇದ್ರು, ಈಗ ವಾಲ್ಯೂಮು ಕಮ್ಮಿ ಆಗ್ತಾ ಬರೋಕ್ಕೆ ಶುರು ಆಗ್ತಾ ಹೋಗುತ್ತೆ. ಸೊ ನಿಮಗೆ ವಾಲ್ಯೂಮು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಜೊತೆಗೆ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಓಪನ್ ಇಂಟ್ರೆಸ್ಟ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕೆಂತಂದರೆ ಇಲ್ಲಿ ಕಾಂಟ್ರಾಕ್ಟ್ಗಳು
ಏನು ಒಂದು ಸೆಟ್ ಮಾಡಿಟ್ಟಿದ್ರು, ಓಕೆ ಒಂದು ಝೋನ್ ಬರ್ತಾ ಇದೆ, ಇಲ್ಲಿ ಒಂದು ಆ ಒಂದು ಅಪ್ವರ್ಡ್ ಸೆಂಟಿಮೆಂಟ್ ಕಮ್ಮಿ ಆಗ್ತಾ ಇದೆ ಅಂತಂದಾಗ ಏನು ಮಾಡ್ಬೋದು, ಓಪನ್ ಇಂಟ್ರೆಸ್ಟ್ ಕೂಡ ಕಮ್ಮಿ ಆಗ್ತಾ ಬರ್ಬೋದು ಆ ಟೈಮಲ್ಲಿ. ಹಾಗಾಗಿ ಏನಾಗುತ್ತೆ, ಓಪನ್ ಇಂಟ್ರೆಸ್ಟ್ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಈಗ ಒಂದು ಬೇರಿಶ್ ಸೆಂಟಿಮೆಂಟ್ ತೋರಿಸಿ. ಬೇರಿಶ್ ಅಂತಂದರೆ ಇದು ತುಂಬ ಸ್ಟ್ರಾಂಗ್ ಬೇರಿಶ್ ಅಂತಲ್ಲ, ಯಾಕೆಂತಂದರೆ ಒಂದು ದೊಡ್ಡ ಪಾಸಿಟಿವಿಟಿ ಬಂದು ಅದಾದಮೇಲೆ ಸಣ್ಣದಾಗಿ ಬರ್ತಾ ಇರುವಂಥದ್ದು. ಹಾಗಾಗಿ ಇದು ಒಂದು ಮೈಲ್ಡ್ ಬೇರಿಶ್ ಸೆಂಟಿಮೆಂಟ್ನ ತೋರಿಸ್ತಾ ಹೋಗುತ್ತೆ ಯಾವುದು ಲಾಂಗ್ ಅನ್ವೈಂಡಿಂಗ್. ಈ ಒಂದು ನಿಮಗೆ ಪ್ರೈಸ್ ಏನು ತುಂಬ ಕಮ್ಮಿ ಆಗ್ತಾ ಇಲ್ಲ, ಸ್ಲೈಟಾಗಿ ಪ್ರೈಸ್ ಕಮ್ಮಿ ಆಗ್ತಾ ಬರ್ತಾ ಇದೆ, ಜೊತೆಗೆ ವಾಲ್ಯೂಮ್ ಕೂಡ ಕಮ್ಮಿ ಆಗ್ತಾ ಬರ್ತಾ ಇದೆ, ಓಪನ್ ಇಂಟ್ರೆಸ್ಟ್ ಕೂಡ ಕಮ್ಮಿ ಆಗ್ತಾ ಬರ್ತಾ ಇದೆ. ಇದನ್ನ ಲಾಂಗ್ ಅನ್ವೈಂಡಿಂಗ್ ಅಂತೀವಿ. ಇದು ಸರಳ ಭಾಷೆಯಲ್ಲಿ ನೀವು ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಲಾಂಗ್ ಅನ್ವೈಂಡಿಂಗ್ ಅಂದರೆ ಇದು ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗ್ತಾ ಇದೆ ಅಂತ ಸ್ಟಾಕ್ ಮಾರ್ಕೆಟಲ್ಲಿ ಮಾತಾಡ್ತಾ ಇರ್ತಾರೆ. ಲಾಂಗ್ ಬಿಲ್ಡಪ್ ಅಂತ ಆಯಿತು ಅಂದರೆ ಒಂದು ಬುಲ್ಲಿಶ್ ಇದೆ ಮಾರ್ಕೆಟು, ಒಂದು ಬುಲ್ಲಿಶ್ ಟ್ರೆಂಡ್ ಇದೆ ಅಂತ. ನೀವು ಟ್ರೆಂಡ್ ಅಂತ ಮಾತಾಡಬೇಕಾದ್ರೆ ಅದು ಬಿಲ್ಡಪ್ಪೇ ಆಗಿರಬೇಕು. ನೋಡಿ, ಬಿಲ್ಡಪ್ ಅಂದರೆ ಸಿಂಪಲ್ ಆಗಿ ನೀವು ತಲೆಯಲ್ಲಿ ಹೆಂಗೆ ಇಟ್ಕೋಬೋದು ಅಂತಂದರೆ, ಏನು ಬಿಲ್ಡಪ್ ಕೊಡ್ತಾನಪ್ಪ ಮೂವಿಲಿ ಅಂತಂದ್ರೆ, ಬಿಲ್ಡಪ್ ಅಂದರೆ ಅದು ಒಂದು ಪಾಸಿಟಿವ್ ಬಿಲ್ಡಪ್ ಆಗಿರ್ಬೋದು ಅಥವಾ ನೆಗೆಟಿವ್ ಬಿಲ್ಡಪ್ ಆಗಿರ್ಬೋದು. ಅದು ಬಂದಾಗ ಹೇಳ್ತೀನಿ ಶಾರ್ಟ್ ಬಿಲ್ಡಪ್ಪು. ಒಟ್ನಲ್ಲಿ ಬಿಲ್ಡಪ್ ಅಂತಂದ್ರೆ ಜೋರು ಟ್ರೆಂಡ್ ಅಂತ ನೀವು ಅಂತ ಅನ್ಕೊಳ್ತಾ ಹೋಗ್ಬೋದು. ಸೊ ಲಾಂಗ್ ಬಿಲ್ಡಪ್ಪಲ್ಲಿ ಅದು ಲಾಂಗ್ ಅಂದರೆ ಮಾರ್ಕೆಟ್ ಭಾಷೆಯಲ್ಲಿ ಲಾಂಗ್ ಅಂದರೆ ಯಾವತ್ತೂ ಅದು ಪಾಸಿಟಿವ್ ಅಂತ ಮೇಲ್ಗಡೆ ಅಂತ, ಶಾರ್ಟ್ ಅಂತಂದರೆ ನೆಗೆಟಿವ್ ಕೆಳಗಡೆ ಅಂತ. ಸೊ ಲಾಂಗ್ ಅನ್ವೈಂಡಿಂಗ್ ಆಗ್ತಾ ಇದೆ ಅಂದರೆ, ಅನ್ವೈಂಡಿಂಗ್ ಅಂದರೆ ಒಂದು ಪ್ಯಾಕ್ ಅಂತ ಹೇಳ್ತಾರಲ್ಲ, ಎಲ್ಲ ಮುಗೀತು, ಇಲ್ಲ ಏನೇನು ನಾವು ಪ್ರಾಫಿಟ್ ಬುಕ್ ಮಾಡ್ಕೊಂಡ್ವಿ, ಇವಾಗ ಪ್ರಾಫಿಟ್ ಬುಕ್ ಮಾಡ್ಕೊಂಡು ಹೊರಗಡೆ ಬರೋಣ ಅಂತ. ಸೊ ಅನ್ವೈಂಡ್ ಮಾಡುವಂಥದ್ದು ಅಂತ ಅಂದರೆ ತೆಗಿತಾ ಇದ್ದಾರೆ ಅಲ್ಲಿಂದ, ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊತಾ ಇದ್ದಾರೆ ಅಂತಂದರೆ ಈ ರೀತಿ ಸೆಂಟಿಮೆಂಟ್ ಇರುತ್ತೆ. ನೆಕ್ಸ್ಟು ಲಾಂಗ್ ಅನ್ವೈಂಡಿಂಗ್ ಆದಾಗ ಇದು ನಮಗೆ ಇನ್ನೂ ಒಂಥರ, ನೀವು ಮಾರ್ಕೆಟ್ ಮಾತುಕತೆ ಚಾನಲ್ ವೀಕ್ಷಕರಾದರೆ ನೀವೇನಂತ ಅರ್ಥ ಮಾಡ್ಕೋಬೇಕು, ಇದು ಒಂದು ಬಸ್ ಸ್ಟ್ಯಾಂಡ್ ಝೋನ್ ಆಗ್ತಾ ಇದೆ. ಅಪ್ವರ್ಡ್ ಮೂಮೆಂಟ್ ಆದಮೇಲೆ ಬಸ್ ಸ್ಟ್ಯಾಂಡ್ ಝೋನ್ ಬಂತು ಅಂತಂದರೆ ಇಲ್ಲಿ ಏನಾಗಿರ್ಬೋದು, ಇಲ್ಲೂ ಒಂದು ಸಣ್ಣದಾಗಿದೆ ನೋಡಿ ಬಸ್ ಸ್ಟ್ಯಾಂಡ್, ಇನ್ನೂ ಒಂದು ಪಾಸಿಟಿವಿಟಿಗೆ ಮೇಲ್ಗಡೆ ತೊಗೊಂಡು ಹೋಗ್ಬೋದು ಜನ, ಅಥವಾ ಕೆಳಗಡೆ ಬರ್ತಾ ಹೋಗ್ಬೋದು. ಅಕಸ್ಮಾತ್ ಕೆಳಗಡೆ ಬರ್ತಾ ಇತ್ತು ಅಂತಂದರೆ ಸುಮಾರು ದಿನ ನಿಂತ್ಬಿಟ್ಟು ಕೆಳಗಡೆ ಬರ್ತಾ ಇರೋದ್ರಿಂದ ಏನು ಮಾಡ್ತಾರೆ ಈಗ ಶಾರ್ಟ್ ಟ್ರೇಡರ್ಸ್, ಶಾರ್ಟ್ ಮಾಡಬೇಕಾಗಿರೋದು ಬೇರ್ಸು ಆಕ್ಟಿವೇಟ್ ಆಗ್ತಾ ಹೋಗ್ತಾರೆ. ಒಂದೇ ರೇಂಜಲ್ಲಿ ಇತ್ತಿತ್ತು, ಈಗ ಅದರಿಂದ ಬಿಟ್ಟು ಕೆಳಗಡೆ ಬರ್ತಾ ಇದೆ ಅಂದರೆ ನಾವು ಶಾರ್ಟ್ ಮಾಡ್ಕೊತ ಹೋಗ್ಬೋದು, ಇಲ್ಲಿ ರಿಸ್ಕ್ ರಿವಾರ್ಡ್ ಕೂರುತ್ತೆ ಅಂತ. ಅವಾಗ ಏನು ಮಾಡ್ತಾರೆ, ಆಗ ಎಕ್ಸಾಕ್ಟ್ಲಿ ಮತ್ತೆ ಅದೇನಾಗ್ತಾ ಹೋಗುತ್ತೆ, ನಮಗೆ ಪ್ರೈಸು ಕಮ್ಮಿ ಆಗ್ತಾ ಬರುತ್ತೆ, ಪ್ರೈಸ್ ಕಮ್ಮಿ ಆಗ್ತಾ ಬರುತ್ತೆ. ಆದರೆ ಏನಾಗುತ್ತೆ, ಇವಾಗ ಜಾಸ್ತಿ ಜನ ಆಂಟಿಸಿಪೇಟ್ ಮಾಡ್ತಾ ಇರೋದ್ರಿಂದ, ಜಾಸ್ತಿ ಜನ ಬಂದು ಪಾರ್ಟಿಸಿಪೇಟ್ ಮಾಡೋದ್ರಿಂದ ನಮಗೆ ಏನಾಗ್ತಾ ಹೋಗುತ್ತೆ, ಅಲ್ಲಿ ವಾಲ್ಯೂಮ್ ಕೂಡ ಜಾಸ್ತಿ ಆಗುತ್ತೆ. ವಾಲ್ಯೂಮ್ ಕಮ್ಮಿ ಆಗಲ್ಲ, ಈಗ ವಾಲ್ಯೂಮ್ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಿಮಗೆ ಪ್ರೈಸ್ ಕಮ್ಮಿ ಆಗ್ತಾ ಇರುತ್ತೆ, ಅದರ ವಾಲ್ಯೂಮ್ ಜಾಸ್ತಿ ಆಗ್ತಾ ಇರುತ್ತೆ, ಜೊತೆಗೆ ಓಪನ್ ಇಂಟ್ರೆಸ್ಟ್ ಕೂಡ ಇವಾಗ ಜಾಸ್ತಿ ಜನ ಇಂಟ್ರೆಸ್ಟ್ ತೋರಿಸೋದ್ರಿಂದ ಕಾಂಟ್ರಾಕ್ಟ್ಗಳು ಜಾಸ್ತಿ ಅಲ್ಲಿ ಸೆಲ್ ಮಾಡೋದು ಬೈ ಮಾಡೋದು ಮಾಡ್ತಾರೆ. ಹಾಗಾಗಿ ಓಪನ್ ಇಂಟ್ರೆಸ್ಟ್ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಈ ರೀತಿ ಆಗ್ತಾ ಹೋಯಿತು ಅಂತಂದರೆ ನಮಗೆ ಅದನ್ನ ನಾವು ಶಾರ್ಟ್ ಬಿಲ್ಡಪ್ ಅಂತ ಕರಿತಾ ಹೋಗ್ತೀವಿ. ಅಂದರೆ ಜಾಸ್ತಿ ಜನ ಸೆಲ್ ಮಾಡೋಕ್ಕೆ ಬರ್ತಾ ಇದ್ದಾರೆ ಅಂತ. ಆಗೇನಾಗುತ್ತೆ, ಒಂದು ಬೇರಿಶ್ ಸೆಂಟಿಮೆಂಟ್ನ ಕೊಡ್ತಾ ಹೋಗುತ್ತೆ ಮಾರ್ಕೆಟ್ನಲ್ಲದು. ಸೊ ಅದು ಒಂದು ಬೇರಿಶ್ ಸೆಂಟಿಮೆಂಟ್ನ ಕೊಡ್ತಾ ಹೋಗುತ್ತೆ ಈ ರೀತಿ ಇದ್ದರೆ. ಸೊ ನೆಕ್ಸ್ಟ್ ನಾವು ನೋಡ್ತಾ ಹೋಗುವಂಥದ್ದು, ನೋಡಿ ಅದು ದೊಡ್ಡದಾಗಿ ಕೆಳಗಡೆ ಬರ್ತಾ ಹೋಯಿತು, ಯಾವುದೋ ಒಂದು ಲೆವೆಲಿಗೆ ಬಂದಾಗ ಹಿಂದೆ ಹಿಸ್ಟಾರಿಕಲಿ ಒಂದು ಸಪೋರ್ಟ್ ರೆಸಿಸ್ಟೆನ್ಸ್ನ ತೊಗೊಳುತ್ತೆ. ಆಗೇನು ಮಾಡ್ತಾ ಹೋಗುತ್ತೆ, ಒಂದು ಬಾಟಮ್ ಔಟ್ ಆಗ್ತಾ ಹೋಗುತ್ತೆ. ಈಗ ಮಾರ್ಕೆಟ್ ಇದೆಯಲ್ಲ, ನಮ್ಮ ಕರೆಂಟ್ ನಿಫ್ಟಿ ಆಗಿರ್ಬೋದು, ಮಿಡ್ ಕ್ಯಾಪ್ ನಿಫ್ಟಿ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅದು ಈ ಫೇಸಲ್ಲಿದೆ. ಒಂದು ಶಾರ್ಟ್ ಕವರಿಂಗ್ ಆಗಿ ಈಗ ಮೇಲ್ಗಡೆ ಬರ್ತಾ ಇದೆ. ಸೊ ಶಾರ್ಟ್ ಕವರಿಂಗ್ ಆಗಿ ಬಂದಿದ್ದು, ಶಾರ್ಟ್ ಕವರಿಂಗ್ ಆಗಿ ನಿಂತು ಮತ್ತೆ ಕೆಳಗಡೆ ಬೇಕಾದ್ರೆ ಹೋಗ್ಬೋದು. ಸೇಮ್ ಈಗ ಲಾಂಗ್ ಬಿಲ್ಡಪ್ ಆಗಿ ಒಂದು ಬಸ್ ಸ್ಟ್ಯಾಂಡ್ ಆಗಿ ಮತ್ತೆ ಲಾಂಗ್ ಬಿಲ್ಡಪ್ ಕಂಟಿನ್ಯೂ ಆಗ್ತಾ ಹೋಗ್ಬೋದು, ಅಥವಾ ಶಾರ್ಟ್ ಬಿಲ್ಡಪ್ ಆಗಿ ಬಂದು ಶಾರ್ಟ್ ಕವರಿಂಗ್ ಆಗಿ ಅಲ್ಲಿಂದ ಮತ್ತೆ ಶಾರ್ಟ್ ಬಿಲ್ಡಪ್ ಮತ್ತೆ ಕಂಟಿನ್ಯೂಷನ್ ಆಗ್ತಾ ಹೋಗ್ಬೋದು. ಇಲ್ಲ ಟ್ರೆಂಡ್ ರಿವರ್ಸಲ್ ಆಯಿತು ಅಂದರೆ ಏನಾಗುತ್ತೆ, ಮತ್ತೆ ಲಾಂಗ್ ಬಿಲ್ಡಪ್ ಅಂತ ಆಗ್ತಾ ಹೋಗುತ್ತೆ. ಆಗ ಮತ್ತೆ ಮಾರ್ಕೆಟ್ ಆಲ್ ಟೈಮ್ ಹೇಗೆ ಹೋಗೋದು ಮತ್ತೊಂದಾಗುತ್ತೆ, ಈ ರೀತಿ ಆಗ್ತಾ ಹೋಗುತ್ತೆ. ಸೊ ಈಗಲೂ ಅದು ನಮಗೆ ಕನ್ಫರ್ಮೇಷನ್ ಕೊಟ್ಟಿಲ್ಲ, ಈಗ ಲಾಂಗ್ ಬಿಲ್ಡಪ್ ಆಗುತ್ತಾ ಅಥವಾ ಇದೊಂದು ಶಾರ್ಟ್ ಕವರಿಂಗ್ ಬಂದು ಇಲ್ಲಿಂದ ಮತ್ತೆ ಶಾರ್ಟ್ ಬಿಲ್ಡಪ್ಪೇ ಆಗುತ್ತಾ ಅನ್ನೋದು ಕನ್ಫರ್ಮೇಷನ್ ಕೊಟ್ಟಿಲ್ಲ. ಬಟ್ ಈ ಫೇಸ್ ಇದೆಯಲ್ಲ, ಆ ಫೇಸಲ್ಲಿ ಇವಾಗ ಮಾರ್ಕೆಟ್ ಬಂದು ನಿಂತಿದೆ. ಅಂದರೆ ಅರ್ಥ ಏನು, ಈ ಥರ ಇದ್ದಾಗ ಏನಾಗ್ತಾ ಹೋಗುತ್ತೆ, ನಿಮಗೆ ಪ್ರೈಸ್ ಏನಿತ್ತು ಮೊದಲಿಗಿಂತ ಈಗ ಸ್ವಲ್ಪ ಅದರಲ್ಲಿ ಒಂದು ಸ್ವಲ್ಪ ಚೇತರಿಕೆ ಆಗಂಗೆ ಕಾಣ್ತೀವಿ. ಇವಾಗ ಶುಕ್ರವಾರ ಆಯ್ತಲ್ಲ, ಆ ರೀತಿಯಾಗಿ. ಸೊ ಪ್ರೈಸು ಸ್ವಲ್ಪ ನಮಗೆ ಚೇತರಿಕೆ ಆಗುತ್ತೆ. ಸೊ ಪ್ರೈಸ್ ಮೇಲ್ಗಡೆ ಹೋಗುತ್ತೆ. ಆದರೆ ನಮ್ಗೆ ಏನಾಗ್ತಾ ಹೋಗುತ್ತೆ, ಇನ್ನೂ ನಮಗೆ ವಾಲ್ಯೂಮ್ ಆಗಲಿ ಓಪನ್ ಇಂಟ್ರೆಸ್ಟ್ ಆಗಲಿ ಅಷ್ಟು ದೊಡ್ಡದಾಗಿ ಆಗಿರೋದಿಲ್ಲ. ಸೊ ವಾಲ್ಯೂಮ್ ಕೂಡ ಈಗಲೂ ಕೂಡ ನಮಗೆ ಸ್ವಲ್ಪ ನೆಗೆಟಿವ್ ಆಗೇ ಇರ್ತಾ ಹೋಗುತ್ತೆ. ಜೊತೆಗೆ ಓಪನ್ ಇಂಟ್ರೆಸ್ಟ್ ಕೂಡ ಇನ್ನೂ ಅಷ್ಟೊಂದು ಬಿಲ್ಡಪ್ ಆಗಿರಲ್ಲ. ಯಾಕೆಂತಂದರೆ ಈಗ ಯಾರು ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ. ಇಲ್ಲಿ ಬಂದಿರೋಂಥದ್ದು ಇಲ್ಲಿಂದ ಒಂದು ಬೇರ್ ಟ್ರ್ಯಾಪು, ಬುಲ್ ಟ್ರ್ಯಾಪು ಆಗಿ ಅಲ್ಲಿಂದ ಕಂಟಿನ್ಯೂಷನ್ ಬೇಕಾಗ್ತಾ ಹೋಗ್ಬೋದು, ಅಥವಾ ಹಳೇದು ಒಂದು ಬಿಟ್ಟು ಒಂದು ಹೈಯರ್ ಲೋ ಮಾಡೋ ತನಕ ಜನ ಮತ್ತೆ ದೊಡ್ಡದಾಗಿ ಆಕ್ಟಿವಿಟಿ ಮಾಡೋಕ್ಕೆ ಹೋಗೋದಿಲ್ಲ. ಅಂದರೆ ಒಂದು ರೇಂಜ್ ಇದೆ, ಆ ರೇಂಜಿನ ಕಂಫರ್ಟಬಲ್ ಮೇಲ್ಗಡೆ ಹೋದರೆ ರಿಸ್ಟ್ ರಿವಾರ್ಡ್ ಕೊಡುತ್ತೆ, ಬುಲ್ಸ್ ಆಕ್ಟಿವೇಟ್ ಆಗ್ತಾರೆ. ಅದೇ ರೀತಿಯಾಗಿ ಒಂದು ರೇಂಜ್ ಇರುತ್ತೆ, ಆ ರೇಂಜಿನ ಕಂಫರ್ಟಬಲ್ ಆಗಿ ಬಿಟ್ಟು ಬಂತು ಅಂದರೆ ಅಲ್ಲಿ ರಿಸ್ಟ್ ರಿವಾರ್ಡ್ ಕೊಡುತ್ತೆ. ಅವಾಗ ಏನು ಮಾಡ್ತಾರೆ, ಬೇರ್ಸು ಪೊಸಿಷನ್ನ ತೊಗೊಂಡು ಹೋಗ್ತಾರೆ. ಈ ರೀತಿಯಾಗಿ ವಾಲ್ಯೂಮು ಮತ್ತು ಓಪನ್ ಇಂಟ್ರೆಸ್ಟ್ ಆಧಾರದ ಮೇಲೆ ನೀವು ನೋಡ್ತಾ ಹೋಗ್ಬೋದು. ಸೊ ಇಲ್ಲಿ ನೀವು ನೋಡ್ತಾ ಹೋಗೋದ್ರೆ ಲಾಂಗ್ ಬಿಲ್ಡಪ್ಪು ಮತ್ತು ಶಾರ್ಟ್ ಬಿಲ್ಡಪ್ ಇವೆರಡರಲ್ಲೂ ನಮ್ಗೆ ಏನಾಗ್ತಾ ಹೋಗುತ್ತೆ, ಇದು ಒಂದು ಟ್ರೆಂಡ್ನ ತೋರಿಸ್ತಾ ಹೋಗುತ್ತೆ, ಇದು ಒಂದು ಅಪ್ವರ್ಡ್ ಟ್ರೆಂಡ್ನ ತೋರಿಸ್ತಾ ಹೋಗುತ್ತೆ, ಇದು ಡೌನ್ವರ್ಡ್ ಟ್ರೆಂಡ್ನ ತೋರಿಸ್ತಾ ಹೋಗುತ್ತೆ. ಅಂದರೆ ಯಾವ ರೀತಿಯಾಗಿ ವಾಲ್ಯೂಮು ಜಾಸ್ತಿ ಇರಬೇಕು, ಓಪನ್ ಇಂಟ್ರೆಸ್ಟು ಜಾಸ್ತಿ ಇರಬೇಕು, ಆದರೆ ಇಲ್ಲಿ ಪ್ರೈಸ್ ಮೇಲೆ ಹೋಗ್ತಾ ಇರುತ್ತೆ, ಆದರೆ ಇಲ್ಲಿ ಪ್ರೈಸು ಕೆಳಗಡೆ ಬರ್ತಾ ಇರುತ್ತೆ. ಇದನ್ನ ನಾವು ಬಿಲ್ಡಪ್ ಅಥವಾ ಒಂದು ಟ್ರೆಂಡ್ ಅಂತ ಕರಿತಾ ಹೋಗ್ತೀವಿ. ಅದೇ ಲಾಂಗ್ ಅನ್ವೈಂಡಿಂಗ್ ಅಂದರೆ ಇದು ಸಾಮಾನ್ಯವಾಗಿ ಪ್ರಾಫಿಟ್ ಬುಕ್ಕಿಂಗ್ ಅಂತ ಕರಿತಾ ಹೋಗ್ತೀವಿ. ಅಂದರೆ ಒಂದು ಮೈಲ್ಡ್ ಬೇರಿಶ್ ಸೆಂಟಿಮೆಂಟ್, ಅಂದರೆ ಪ್ರೈಸು ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ, ವಾಲ್ಯೂಮು ಕಮ್ಮಿ ಆಗುತ್ತೆ, ಓಪನ್
ಓಪನ್ ಇಂಟ್ರೆಸ್ಟ್ ಕೂಡ ಕಮ್ಮಿ ಆಗುತ್ತೆ. ಅಂದರೆ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊತಾ ಇದ್ದಾರೆ ಅಂತ ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಇದು ಮೈಲ್ಡ್ ಬೇರಿಷ್ನ ತೋರಿಸ್ತಾ ಹೋಗುತ್ತೆ. ಅದೇ ರೀತಿ ಶಾರ್ಟ್ ಕವರಿಂಗ್ ಅಂತ ಅಂದರೆ ಅರ್ಥ ಏನು, ಓಕೆ ಒಂದು ಬಾಟಮ್ ಔಟ್ ಆಗಿದೆ, ಈಗ ಪ್ರೈಸು ನಿಧಾನಕ್ಕೆ ಜಾಸ್ತಿ ಆಗೋಕ್ಕೆ ಹೋಗ್ತಾ ಇದೆ, ಆದರೆ ಇನ್ನೂ ವಾಲ್ಯೂಮ್ ಆಗಲಿ ಅಥವಾ ನಮಗೆ ಓಪನ್ ಇಂಟ್ರೆಸ್ಟ್ ಆಗಲಿ ಜಾಸ್ತಿ ಆಗಿಲ್ಲ. ಹಾಗಾಗಿ ಇದು ಒಂದು ಮೈಲ್ಡ್ ಆಗಿ ಒಂದು ಪಾಸಿಟಿವಿಟಿನ ಕೊಡ್ತಾ ಹೋಗುತ್ತೆ. ಈ ರೀತಿಯಾಗಿ ಮಾರ್ಕೆಟ್ ಫೇಸ್ಗಳನ್ನು ಪ್ರೈಸು, ವಾಲ್ಯೂಮ್ ಮತ್ತು ಓಪನ್ ಇಂಟ್ರೆಸ್ಟಲ್ಲಿ ಯಾವ ರೀತಿ ಅಂತ ನೋಡೋದು ಅನ್ನೋದು, ಇದನ್ನು ಅರ್ಥ ಮಾಡ್ಕೊಳಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತಾ ಹೋಗುತ್ತೆ. ಯಾವುದಾದ್ರೂ ಟೂಲ್ ಇದೆಯಾ ಈಸಿಯಾಗಿ ನಾವು ಅದನ್ನ ನೋಡಿ ಐಡೆಂಟಿಫೈ ಮಾಡೋಕ್ಕೆ ಅಂತಂದರೆ, ಹಿಂದೆ ನಾನು ಒಂದ್ಸಲ ಒಂದು ಟೂಲ್ ಬಗ್ಗೆ ಮಾತಾಡಿದ್ದೆ ನಿಮಗೆ, iCharts ಅಂತ. ಇದು ಪ್ರೀಮಿಯಂ ವರ್ಷನ್ ಆಗಿರುತ್ತೆ, ಬಟ್ ಫ್ರೀ ವರ್ಷನಲ್ಲಿ ನಿಮಗೆ ಈ ಏನು 4 ವಿಚಾರಗಳನ್ನು ಮಾತಾಡಿದ್ವಿ, ಲಾಂಗ್ ಬಿಲ್ಡಪ್ ಯಾವುದ್ರಲ್ಲಿ ಆಗ್ತಾ ಇದೆ, ಶಾರ್ಟ್ ಕವರಿಂಗ್ ಯಾವುದ್ರಲ್ಲಿ ಆಗ್ತಾ ಇದೆ, ಶಾರ್ಟ್ ಬಿಲ್ಡಪ್ ಯಾವುದ್ರಲ್ಲಿ ಆಗ್ತಾ ಇದೆ, ಅದೇ ರೀತಿಯಾಗಿ ಲಾಂಗ್ ಅನ್ವೈಂಡಿಂಗ್ ಯಾವ ರೀತಿ ಆಗ್ತಾ ಇದೆ ಅಂತ ಅದನ್ನು ತೋರಿಸಿರ್ತಾರೆ. ಅದನ್ನು ನೀವು ಅನಲೈಸ್ ಮಾಡಿ, ಹೌದಾ ಅಲ್ಲಿ ನಿಜವಾಗ್ಲೂ ಆಗ್ತಾ ಇದೆಯಾ, ನಾನು ಅಂದ್ಕೊಂಡ್ರೆ ಇವತ್ತು ನಾವು ಮಾತಾಡಿದಂಥ ಒಂದು ಕಂಡೀಷನ್ಸ್ಗಳು ಸ್ಯಾಟಿಸ್ಫೈ ಆಗ್ತಾ ಇದೆಯಾ ಅಂತ ನೀವು ಟೆಸ್ಟ್ ಮಾಡೋಕ್ಕೆ iCharts.in ಈ ವೆಬ್ಸೈಟ್ ನೀವು ಬಂದರೆ ಹೋಮ್ ಪೇಜಲ್ಲೇ ಈ ಒಂದು ಆಪ್ಷನ್ನ ಕೊಟ್ಟಿರ್ತಾರೆ. ಬೇರೆದರಲ್ಲೂ ಸೆನ್ಸಿಬಲ್ಲು ಅಥವಾ ಬೇರೆ ಬೇರೆ ಟೂಲ್ಗಳಲ್ಲಿ ಬಂದಿರ್ಬೋದು, ನನಗಿನ್ನೂ ಕಾಣಿಸಿಲ್ಲ. ಯಾರಿಗಾರು ಗೊತ್ತಿದೆ ಬೇರೆ ಇದರಲ್ಲೂ ಈ ಥರ ತೋರಿಸ್ತಾ ಇದ್ದಾರೆ ಅಂತಂದರೆ ನೀವು ಅದನ್ನ ಕಮೆಂಟ್ ಮಾಡ್ತಾ ಹೋಗ್ಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.